ಹೋದದ್ದುಂಟು. ಏನು ಏನು ಯಾರಿಗೆ ಗೊತ್ತಿಲ್ಲದ ಹಾಗೆ ಗಂಟನ್ನು ಗಂಟಿಕ್ಕಿಕೊಂಡು ಆಭರಣ ತುಂಬಿಕೊಂಡಿದ್ದೀಯಾ? ಗೊತ್ತಾಯ್ತು. ಏನು ಮದನ ಚಂದ್ರನ ಜೊತೆ ಓಡಿ ಹೋಗುವ ಯೋಚನೆ ಏನೇ? ಮನೆಯ ಮರ್ಯಾದೆ ನನಗ್ ನೀತಿ ಹೇಳಿಕ್ ನೀನ್ ಯಾರಂತ ಬೇಕಲ್ಲ? ನನ್ನ ಅಕ್ಕನ ಅಲ್ಲ, ತಂಗಿಯ ಅಲ್ಲ, ನನ್ನ ಕುಟುಂಬದವಳ. ಮರ್ಯಾದೆ ಬಿಟ್ಟವಳೆ. ಏನು ಹಾಲು ಯಾವುದು, ಸುಣ್ಣದ ನೀರು ಯಾವುದು, ಬೆಂಕಿ ಯಾವುದು, ಬೆಂಕಿಯ ಬಣ್ಣ ಯಾವುದು, ಅದು ಯಾವುದು ನಿನ್ನಿಂದ ತಿಳಿದುಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಮದನ ಚಂದ್ರ ಕೆಟ್ಟವನಾಗ್ಲಿ, ಅವನ ಜೊತೆ ಓಡಿ ಹೋಗ್ತೇನೆ. ಇಲ್ಲದಿದ್ರೆ ಬಾವಿಗೆ ಬಿದ್ದು ಸಾಯ್ತೇನೆ. ಅರಮನೆಯಲ್ಲಿ ಸಂತೋಷದಲ್ಲಿ ಇದ್ದವಳು ನಮ್ಮ ಅರಮನೆಗೆ ಪ್ರವೇಶ ಮಾಡಿದ ಸಂತೋಷವನ್ನು ಹಾಳು ಮಾಡಿಬಿಟ್ಟೆಲ್ಲ. ಹೋಗ್ತೇನೆ. ಏನು ಮರುಭೂಮಿಯಲ್ಲಿದ್ದವನಿಗೆ ಮಾತ್ರ ನೀರಿನ ಬೆಲೆ ಏನು ಅಂತ ಗೊತ್ತಾಗುತ್ತದೆ. ರಣ ಹದ್ದುಗಳು ಮಾಂಸವನ್ನು ಕುಕ್ಕಿ ತಿನ್ನುವ ಸ್ಥಳದಲ್ಲಿ ಇದ್ರೆ ಮಾನದ ಬೆಲೆ ಏನು ಅಂತ ಅರ್ಥವಾಗುತ್ತದೆ. ನೀನು ನಿನ್ನ ಕೈಯಾರೆ ಬದುಕನ್ನು ಹಾಳು ಮಾಡಿಕೊಳ್ತೀಯ. ಮಾನದ ಬಗ್ಗೆ ನೀನ್ ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಹಣವನ್ನು ಕೊಟ್ಟದ್ದೇ ಹೌದು ಅಂತಾದ್ರೆ ಸಿಕ್ಕ ಗಂಡಸರಿಗೆ ಸೆರಗು ಹಾಸುವಂತ ವೇಷ ನೀನು. ನನಗೆ ಬುದ್ಧಿವಾದ ಹೇಳ್ತೀಯ? ಮದನ ಚಂದ್ರನ ಜೊತೆ ನೀನು ಹೋದ್ರೆ ಉಳಿದವರು ನಿನ್ನ ಹಾಗೆ ಕರೀತಾರೆ. ಕರೀಲಿ, ಅವನ ಜೊತೆ ಹೋಗ್ತೇನೆ. ಅವರಿಗೆ ಒಡವೆ ಹಣವನ್ನೆಲ್ಲ ಕೊಡ್ತೇನೆ. ತಡಿಬೇಡ, ಹೋಗುದಕ್ಕೆ ನಾನು ಒಬ್ಬರಿಗೆ ಗಣಸರು ಬಿದ್ದಿದ್ರಿ ಇಲ್ಲ. ಅದು ನಾವು ತಾಂಡವ ನಾಟ್ಯ ಮಾಡ್ತಾ ಇದ್ವಿ. ತಾಂಡವ ರಾತ್ರಿ ಆಗ್ಬೇಕಾ? ವಿಶ್ವನಾಥ ಒಲಿಬೇಕು ಅಂತಂದ್ರೆ ರಾತ್ರಿ ತಾಂಡವ ಆಗ್ಬೇಕು. ವಿಶ್ವನಾಥ ಹಗಲು ಪುರುಷೋತಿಲ್ಲ ಅವನಿಗೆ. ಅವ ತಿರುಗುದು ರಾತ್ರಿ ಅಂತ. ಅವ ಯಾರವ? ಕೈಲಾಸವಾಸಿ ಪರಮೇಶ್ವರ, ಸ್ಮಶಾನವಾಸಿ ಆ ಶಿವ ವಾಸಿ ಮತ್ತೆ ಅಕ್ಷರ ಸೇರಿಸಬೇಡಿ, ಬೇರೆ ಆಗ್ತದೆ. ಸ್ಮಶಾನವಾಸಿ ಆದಂತ ಶಿವ ಒಲಿಬೇಕು ಅಂತಂದ್ರೆ ರಾತ್ರಿ ಹೊತ್ತೆ ತಾಂಡವ ಮಾಡ್ಬೇಕು ಅಂತ ನಮ್ಮ ಅನಿಸಿಕೆ ಅಷ್ಟೇ. ಅಪ್ಪ, ನನಗೆ ನಿದ್ರೆ ಬರ್ಲಿಲ್ಲ, ಅವಳಲ್ಲಿ ನಾಟ್ಯ ಹೇಳಿ ಕೊಡೋದಕ್ಕೆ ಹೇಳ್ತಿದ್ದೆ. ನಿದ್ರೆ ಬರ್ಲಿಲ್ಲ, ಉಳಿದಿದ್ರೆ ಹಾಳು ಮಾಡಿ. ಆದ್ರೆ ರಾತ್ರಿ ಹೊತ್ತು ಇನ್ನೇನು ಗಲಾಟ ಮಾಡಬೇಡಿ, ಎಲ್ಲ ಹೋಗಿ ಮಲ್ಕೊಳ್ಳಿ. ಜಾಣೆ ಪರಿವಾದವನ್ನು ಜಾಣೆ ಪರಿವಾದವನ್ನು ನೀನು ಆಡ್ತಿರೋ ಮಾತನ್ನು ಸತ್ಯ ಅನ್ನೋದಾಗಿ ನಮ್ಮವರು ನಂಬಬಹುದೇ? ಪರಮ ಸತ್ಯ ಏನೋದಾಗಿ ನನಗೆ ಗೊತ್ತುಂಟು. ನನ್ನ ತಂಗಿಗೆ ನೀನು ನಾಟ್ಯ ಹೇಳಿಕೊಡುದ? ಹುಟ್ಟಿದ ಮೇಲೆ ಬುದ್ಧಿ ಬಂದ ಮೇಲೆ ಅವಳ ಜೀವನದಲ್ಲಿ ತಾಂಡವ ನಾಟ್ಯವೇ ಕಲಿತದ್ ಬಿಟ್ರೆ ಬೇರೆ ಏನು ಕಲಿಯಿಲ್ಲ. ಯಾವತ್ತೂ ರುದ್ರವಾಗಿಯೇ ಇರ್ತಾಳೆ. ಎಲ್ಲಿಯಾದ್ರೂ ನಿಜ ವಿಚಾರವನ್ನೇ ಆಡಿದ್ದಿದ್ರೆ ಮಹಾರಾಜನ ಮನಸ್ಸಿಗೆ ನೋವಾಗುತ್ತದೆ ಎನ್ನುವ ಕಾರಣಕ್ಕಾಗಿ ಸಟೆಯನ್ನಾಡಿದೆ. ಹೌದು, ಕ್ಷಮಿಸಬೇಕು. ಪ್ರಾಂತಲ ಮನಸ್ಸನ್ನು ಮಾತ್ರ ಹೊಂದಿದ್ದು ನೀನಲ್ಲ, ಜಾಣೆ ಮನೆ ಮಾನವ ಉಳಿಸಿದಂತ ಪ್ರವೀಣೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಸರಿ, ಆದಿತ್ತು ಬಿಡು. ಆದರೆ ನಿನ್ನಲ್ಲಿ ಒಂದು ವಿಚಾರವನ್ನು ಹೇಳಬೇಕು ಅನ್ನೋದಕ್ಕೆ ಹಪಾಪಿಸ್ತಾ ಇದ್ದವು. ನಾನು ಹೇಳುವುದೇ, ನಾನು ಒಂದು ಹೊಸ ವಿಚಾರವನ್ನು ಹೇಳೋದಕ್ಕಿದೆ ಅಂತ. ನಾನು ಹೊಸ ವಿಚಾರ ಹೇಳುವುದೇ? ಮೊದಲು ನಾನು ಹೇಳ್ತೇನೆ. ಏನು ಸಮಾಜದಲ್ಲಿ ಪ್ರಥಮ ಪ್ರಾಶಸ್ತ್ಯ ಇರುವುದು ಯಾರಿಗೆ? ಗಂಡಿಗೋ ಹೆಣ್ಣಿಗೋ? ಹೆಣ್ಣು ಮಕ್ಕಳಿಗೆ. ಹಾಗಾದ್ರೆ ನಾನೇ ಹೇಳ. ನಾನು ಹೇಳಿದರೇನು, ನೀನು ಹೇಳಿದ್ರೇನು? ಇಬ್ಬರ ಮನಸ್ಸಿನ ಮಾತು ಒಂದೇ ಹೇಳಿದಾಗ ಇಬ್ಬರಿಗೂ ಗೊತ್ತುಂಟು. ಇಬ್ಬರ ಮಾತಿನಿಂದ ಇಬ್ಬರ ಬದುಕಿನದು ಬಂಗಾರ ಆಧಾರ ಆಯ್ತು. ಹೇಳಿ ವಿಕ್ರಮ, ಈ ಮನೆಯನ್ನು ಸೇರುವಾಗ ನಾನು ಇದ್ದದ್ದಕ್ಕೂ ಈಗ ನೀನು ಕಾಣೋದಕ್ಕೂ ವ್ಯತ್ಯಾಸ ಇಲ್ವಾ? ಬದಲಾವಣೆ ಕಾಣ್ತಾ ಇದ್ದೇನೆ. ಕಾರಣ ಮತ್ತೇನಲ್ಲ, ಸಂತೋಷವಾಗಿದ್ದೇನೆ. ಇದಕ್ಕೆ ಕಾರಣ ಇಲ್ಲಿ ಒಬ್ಬರು ನನ್ನವರಿದ್ದಾರೆ ಅಂತ ಅನಿಸಿತ್ತು ನಿನಗೆ? ಹೌದು. ಆಮೇಲೆ ಅವರ ಜೊತೆ ನಾನಿರಬೇಕು ಅಂತ ಆಸೆ ಮೂಡಿತು. ಅವರನ್ನು ನಾನು ಪ್ರೀತಿಸ್ತಾ ಇದ್ದೇನೆ. ಹೌದು. ಆಮೇಲೆ ಆ ವ್ಯಕ್ತಿ ಇಲ್ಲೇ ಇದ್ದಾರೆ. ಹೇಳಿ, ನಾಚಿಕೆಗೊಳ್ಳಬೇಡ. ನಾನು ಪ್ರೀತಿಸುವ ವ್ಯಕ್ತಿ ವಂಶಿ, ನನ್ನ ಉದರದಲ್ಲಿ ಪುಟ್ಟ ವಂಶಿ ಹುಟ್ಟಿ ಬರಲಿಕ್ಕಿದ್ದಾನೆ. ಕಡೆಯ ತೆರೆದೊಳ ಇರಿಯುವುದ ನುಡಿ ಮನದ ಮನೆಯನ್ನು ಸುಟ್ಟಿದ ಕಿಡಿ ಹನನಗೊಳಿಸುತ್ತ ಭಾವಲಗರಿಯ ನುಡಿದ ವಿಕ್ರಮನು. ಏನಾಯ್ತು? ಸತ್ಯವೇ, ನಾನು ತಾಯಾಗ್ಲಿಕ್ಕಿದ್ದೇನೆ.
ವಂಶಲತೆಯೊಳು ಕುಸುಮಗಳಳಿಸಿದೆ ಕುಲದೇವಿ ವಂಶಲತೆಯೊಳು ಕುಸುಮಗಳಳಿಸಿದೆ ಕುಲದೇವಿ ವಂಶೀಯೇತರ ಭಾಗ್ಯವಂತ ವಂಶೀಯೇತರ ಭಾಗ್ಯವಂತ ಕಂಸವರ್ಧನ ಕೃಷ್ಣ ಕರುಣಿಸಲಿ ಸೌಭಾಗ್ಯ ಕಂಸವರ್ಧನ ಕೃಷ್ಣ ಕರುಣಿಸಲಿ ಸೌಭಾಗ್ಯ ಸಂಶಯವ ತಿಳಿದಿದೆ ಲಾವಣ್ಯ, ವಿಕ್ರಮ, ನಿನ್ನ ಬಾಯಲ್ಲಿ ಇಂಥದೊಂದು ಮಾತು ಬರ್ತದೆ ಎಂಬುದಾಗಿ ನಾನು ನಿರೀಕ್ಷೆ ಮಾಡಿರ್ಲಿಲ್ವೇ. ಅಂದ್ರೆ ನನ್ನ ಬದುಕಿನಲ್ಲಿ ನಿರೀಕ್ಷೆಗೂ ಮೀರಿದ ಮಾತನಾಡಿದವಳು ನೀನು. ಹೇಳಿದೆಯಲ್ಲ, ವಂಶವಲ್ಲದೆ ಉದಿಸ್ತಾ ಇದ್ದಾನೆ, ಪುಟ್ಟ ವಂಶ ಹುಟ್ಟಿ ಬರ್ಲಿಕ್ಕಿದ್ದಾನೆ. ಕೇಳಿದವರಿಗೆ ಎಲ್ಲರಿಗೂ ಸಂತೋಷ ಆಗಲೇಬೇಕು ತಾನೆ. ಈ ರೇಳು ಲೋಕದಲ್ಲಿ ಹುಡುಕಿದರೂ ಕೂಡ ನನ್ನ ಅಣ್ಣನಿಗೆ ನಿನ್ನಂತ ಹೆಣ್ಣು ಸಿಗುವುದು ಬಹಳ ಕಷ್ಟವಂತೆ. ಆ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಂಡವಳು ನೀನು. ಅಷ್ಟು ಮಾತ್ರವಲ್ವೇ, ನಿನ್ನನ್ನು ಪಡೆದಂತ ನನ್ನ ಅಣ್ಣಯ್ಯ ಭಾಗ್ಯವಂತ. ಅಂಥ ಭಾಗ್ಯ ಎಲ್ಲ ಗಂಡು ಮಕ್ಕಳಿಗೆ ಒದಗಿ ಬರುವುದಿಲ್ವೇ? ಅದಿರಲಿ, ನೀನೇನು ಹೊಸ ವಿಚಾರವನ್ನು ಆಡುವುದಕ್ಕೆ ಬಂದವನು? ಏನು ಅದು? ನಾನು ಲಾವಣ್ಯ, ಉನ್ನತ ಶಿಕ್ಷಣವನ್ನು ಪಡೆಯಬೇಕೆನ್ನುವುದಾಗಿ ಮನಸ್ಸು ಹಂಬಲಿಸ್ತಾ ಇದೆ. ವ್ಯಾಸಂಗಕ್ಕಾಗಿ ಹೊರಟು ನಿಂತವನು ನಾನು. ಯಾಕೋ ಏನು ಗೊತ್ತಿಲ್ಲ, ನಿನ್ನಲ್ಲಿ ಹೇಳಬೇಕು ಅಂತ ತವಕ ಹೆಚ್ಚಾಯ್ತು. ಅದೇ ವಿಚಾರ ಬಿಟ್ಟರೆ ಬೇರೆ ಯಾವ ವಿಚಾರ ಇಲ್ಲವೇ? ಹಾಗಾದ್ರೆ ವಿದ್ಯಾಭ್ಯಾಸಕ್ಕಾಗಿ ಮನೆಯನ್ನು ಬಿಟ್ಟು ಹೊರಟಿದ್ದೀಯ? ಅದೇ ಹೇಳೋದಕ್ಕೆ ಬಂದದ್ದು. ವಿಕ್ರಮ, ಈ ಮನೆಯಲ್ಲಿ ನನ್ನವರು ಅಂತ ಇದ್ದದ್ದು ನೀನು ಮಾತ್ರ. ನನ್ನ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದವನು ನೀನು. ನೀನೇ ದೂರಾದ ಮೇಲೆ ನನಗಿನ್ಯಾರಿದ್ದಾರೆ ಹೇಳು? ಬೇಸರ ಮಾಡಿಕೊಳ್ಳಬೇಡ್ವೆ. ಇದು ತನಕ ನಿನಗಾಗಿ ನಿನ್ನ ಬದುಕಿಗೆ ರಕ್ಷಾ ಕವಚ ಎಂಬಂತೆ ನಾನಿದ್ದವ. ಇನ್ನು ಮುಂದೆ ಹಾಗಲ್ಲ. ನನ್ನ ಅಣ್ಣಯ್ಯ ಇದ್ದಾನೆ ಅನ್ನೋದಕ್ಕೆ ನಾನು ಎದೆ ತಟ್ಟಿಕೊಂಡು ಆಡ್ತೇನೆ. ಆದರೆ ಒಂದು ಏನು? ಬುದ್ಧಿ ಬರುವ ಮುಂಚಿತವಾಗಿ ತಾಯಿಯ ಪ್ರೀತಿಯಿಂದ ವಂಚಿತರಾದವರು ನಾನು ಹಾಗೂ ನನ್ನ ಅಣ್ಣ. ನನ್ನ ಅಣ್ಣನಿಗೆ ನೀವು ಹೆಂಡತಿಯಾಗಿ ಬಂದ ಮೇಲೆ ನನಗೆ ಅತ್ತಿಗೆ ಸ್ಥಾನ ತುಂಬುವವರು ತಾನೆ. ಮನಸ್ಸಿನ ಭಾರವನ್ನು ಕಳೆದುಕೊಂಡಕ್ಕಾಗಿ ಒಮ್ಮೆ ನಿಮ್ಮ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕೆನ್ನುತ್ತ ಆಸೆ. ಅವಕಾಶ ಸಿಗಬಹುದು. ತಾಯಿಯ ಸ್ಥಾನವನ್ನು ನೀನು ನನಗೆ ನೀಡ್ತಿ ಅಂತಾದ್ರೆ ಅದು ನನ್ನ ಪಾಲಿನ ಭಾಗ್ಯ ಅಂತ ಗ್ರಹಿಸ್ತೇನೆ. ಏನೋ ಕಣ್ಣೀರು, ಏನಾಯ್ತು ನಿನಗೆ? ಆನಂದ ಭಾಷಣ. ವಿಕ್ರಮ, ತಂದೆ ತಾಯಿಗಳನ್ನು ಸಹೋದರರನ್ನು ಕಾಣದ ನನಗೆ ತವರಿನ ಸೌಖ್ಯವನ್ನು ಒದಗಿಸಿದವನು ನೀನು. ನಿನ್ನ ನಿರೀಕ್ಷೆಯಲ್ಲಿ ಇರುತ್ತೇನೆ ನಾನು. ಆದಷ್ಟು ಬೇಗ ಬರ್ತೇನೆ, ಹಾಗೆ ಬೇಗ ಬರ್ತೇನೆ. ಏನಾಗಿ ಹೋಯ್ತು ಸ್ವಾಮಿ? ಅಂತರಂಗದಲ್ಲಿ ನನ್ನ ಪ್ರೀತಿಯನ್ನು ಅರಳುವ ಮುಂಚಿತವಾಗಿ ಬಾಡಿ ಹೋಯ್ತಲ್ಲ. ಎಲ್ಲಿಯಾದ್ರೂ ನನ್ನ ಮನಸ್ಸಿನ ಮಾತನ್ನು ಇವಳಲ್ಲಿ ಹೇಳಿದ್ದೆ ಹೌದಾದ್ರೆ ಲಾವಣ್ಯಳ ಬದುಕಿನಲ್ಲಿ ನಾನೊಬ್ಬ ಕೆಟ್ಟವನಾಗಿ ಉಳಿದು ಬಿಡುತ್ತಾ ಇದ್ದೆ. ಕೆಲವೊಮ್ಮೆ ನಮ್ಮ ಮನಸ್ಸಿನ ಮಾತನ್ನು ಇನ್ನೊಬ್ಬರಲ್ಲಿ ಹೇಳುವುದರಿಂದ ಸಮಸ್ಯೆ ದೂರ ಆಗಿ ಹೋಗ್ತದಂತೆ. ಕೆಲವೊಮ್ಮೆ ನಮ್ಮ ಮನಸ್ಸಿನ ಮಾತು ಇನ್ನೊಬ್ಬರಲ್ಲಿ ಹೇಳದೆ ಇದ್ದರೆ ದೂರ ಆಗಿ ಹೋಗ್ತದೆ ಎನ್ನುವಾಗಿ ನಾನು ಅರ್ಥ ಮಾಡಿಕೊಂಡೆ. ತಪ್ಪು ನನ್ನದ್ದೇ. ಅವಳ ಮುಖದ ಮೇಲಿಂತ ನಗುವನ್ನು ನೋಡಿ ಬಹುಶಃ ನನ್ನನ್ನೇ ಪ್ರೀತಿ ಮಾಡ್ತಾ ಇದ್ದಾಳೆ ಅನ್ನೋದಕ್ಕೆ ಕಲ್ಪನೆ ಮಾಡಿಕೊಂಡು ತಪ್ಪಾದ ಕಲ್ಪನೆ ಮಾಡಿಕೊಂಡೆ. ಸರಿ, ನನ್ನೊಳಗಿನ ತಪ್ಪನ್ನು ನಾನು ಸರಿ ಮಾಡಿಕೊಳ್ಳಬೇಕು. ನನ್ನೊಳಗಿನ ತಪ್ಪನ್ನು ನಾನು ತಿದ್ದುಕೊಳ್ಳಬೇಕು. ಪಂಜರದ ಪಕ್ಷಿ ಅಂತಿವತ್ತ ಲಾವಣ್ಯನ ಬದುಕಿನ ಬಾಗಿಲು ತೆರೆಯಬೇಕಾದ್ರೆ ನನ್ನೊಳಗಿನ ಪ್ರೀತಿ ನಾಶ ಆಗಬೇಕು. ಅಣ್ಣನ ಬದುಕೆನ್ನುವುದು ಸರಿ ಹೋಗಬೇಕಾದ್ರೆ ನನ್ನೊಳಗಿನ ಪ್ರೀತಿ ಅನ್ನೋದು ನಾಶ ಆಗಬೇಕು. ನನ್ನೊಳಗಿನ ಪ್ರೀತಿ ಅನ್ನೋದು ನಾಶ ಆಗಬೇಕು. ನನ್ನೊಳಗಿನ ಪ್ರೀತಿ ಅನ್ನೋದು ಪಂಜರ ಪಕ್ಷಿ ನಾವಯ್ಯ ಪಂಜರ ಬಿಡಿಸಲು ಬಾಳಯ್ಯ